ಸುಮಾರು ಜನರು ಕತ್ಲೆಲ್ಲ ಕಾಣ್ತಿಲ್ಲ, ಹೆಸರುಗಳ ಕಾಲ ಎಲ್ಲರಿಗೂ ನಮಸ್ತೆ. ಸ್ಮಾರ್ಟ್ ಆಗಿದ್ಯಾ ಮಗ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಇರಲಿ. ಅವಾಗ ಕಾಲು ಎಳಿತಾ ಇರ್ತೀಯಾ, ಸಿಗ್ತೀಯಲ್ಲ ಹೊರಗಡೆ, ಇರಲಿ. ಓಕೆ ಡಾರ್ಲಿಂಗ್ ನೋಡಿ ಅವ್ರು ಎಲ್ಲರಿಗೂ ಹೆಸರುಗಳೆಲ್ಲ. ರಾಜಣ್ಣ ಎಲ್ಲಿ? ರಾಜಣ್ಣ ಎಸ್ಕೇಪ್ ಆಗ್ಬಿಟ್ಟವ್ರೆ ನೀವೇ. ಸೊ ಎಲ್ಲ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಮ್ಯಾಕ್ಸ್ ನೋಡ್ಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು. ಅದ್ಭುತವಾಗಿದೆ ಡಾರ್ಲಿಂಗ್, ತುಂಬಾ ಚೆನ್ನಾಗಿ ಮಾಡಿದೆ, ಹೆವಿ. ನಾನು ಬನ್ನಿ ಸರ್, ಚೆನ್ನಾಗಿ ಬಿಡ್ರು ಅಂತವ್ರು, ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ, ಆಮೇಲೆ ಅಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರೆ ಮುಗೀತು ಎಲ್ಲಾರ ಕಥೆ ಇಲ್ಲಿ. ಸರ್ ನೀವು ಏನಿವೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತೀರಾ. ಅಂಡ್ ನಾನು ಫಸ್ಟ್ ಸಿನಿಮಾ ನೋಡಿದೆ ಮ್ಯಾಕ್ಸ್, ಈಗ ಮಾರ್ಕ್. ಅಂಡ್ ಇದು ತುಂಬಾ ನಾನು ಮುಂಚೆನೆ ನಾನೊಂದು ಸಾರಿ ಬೇಜಾಮಕ್ಕಬಿಡಿ, ನಾನು 2-3 ಫೈಟ್ ನೋಡಿದ್ದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಫೈಟ್ನ, ತುಂಬಾ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ನಾನು. ಅಂಡ್ ಇದೇ December 25th ಬರ್ತಿದೆ. ಯಾವ್ದಾಗ್ಲಿ ಮಾಡಿದವರಲ್ಲ, ಇವತ್ತಿನ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದ್ಸರಿ ಮಾರ್ಕು ಮತ್ತೆ 45 2 ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದ ನನಗೆ, ಅರ್ಜುನು ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದ, ಸರ್ ಏನು ಮಾಡೋದು ಸರ್ ಅಂತ. ನಾನು ಅದೇನು ಹೇಳಿದೆ ಅವ್ರಿಗೆ, ನೋಡು ಇದು ಯಾವತ್ತೋ ವಯ್ಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ, ಬರಲಿ ಚಿನ್ನ ಪಾಪ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ಮದು, ಮಾಡೋಣ ಪಾಪ, ಎಲ್ಲರ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಹಾಗೆ 3 ಸಿನಿಮಾ ಬರ್ತಿದೆ. December 2020 ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಬಾಂಬೆ ಆಗಲಿ, ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವ್ರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ, ಯಾರಾದ್ರೂ ಯಾವಾಗಲೇ ರಾಕ್ಲೈನ್ ಸರ್ ಹೇಳ್ತಿರ್ತಾರೆ. ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಈ ಥರದೊಂದು ಸಿನಿಮಾ 100 ದಿನದಲ್ಲಿ, ಅದು 6 ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಸೂಪರ್ ಡಾರ್ಲಿಂಗ್. ನಿಮ್ಮ ಥರ ಎನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಹೇಳಿ ಹೋಗಲ್ಲ 100% ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ. ಸೊ ಇನ್ಸ್ಪೈರ್ ಡಾರ್ಲಿಂಗ್ ನೀವು ಎಲ್ಲರಿಗೂ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಶುರು ಕಮಿಂಗ್ ನೆಕ್ಸ್ಟ್ ವಾಟ್ ವೇಟ್ ಆಲ್ರೆಡಿ ವೇದಿಕೆ ನೋಡಿಲ್ಲ ಆ ಥರದೊಂದು ಅದ್ಭುತವಾಗಿ. ಸೊ ಬರುತ್ತೆ ಡಾರ್ಲಿಂಗ್ ಜೊತೆ. ಏನಕ್ಕೆಂದ್ರೆ ಅವ್ರ ಜೊತೆ ಕೆಲಸ್ತೀನಿ ನಾನು ಯಾವಾಗ್ಲೂ. ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್. ನಾನು ಅದನ್ನೇ ಹೇಳ್ತೀನಿ, ಬಂದ್ರೆ ನಾವು ಡಾರ್ಲಿಂಗ್ ಲವ್ ಮುಡ ಮಕ್ಳ ಕರೀರೋ, ಯಾಕ್ರೋ ನಮ್ಮ ಟಾರ್ಚರ್ ಕೊಟ್ಟು ಬಂದ್ಬಿಡ್ದಂಗ ಕಣವಯ್ಯ ಅಂತೀವಿ ನಾವು. ಅಷ್ಟು ಡೆಡಿಕೇಶನ್. ಸೊ ಅದಕ್ಕೆ ಹೆಂಗೆ December 25 ಅಂತ ಸಿನಿಮಾನ ಕಂಪ್ಲೀಟ್ ಮಾಡಿ ಕರ್ನಾಟಕ ಎಲ್ಲ ಲ್ಯಾಂಗ್ವೇಜ್ದವರು 100 ಕೋಟಿಗಿಂತ ಅಧಿಕ ಕಲೆಕ್ಷನ್ಸ್ ಆಗ್ತಿದೆ ಇವಾಗ, ಎಲ್ಲರಿಗೂ ಗೊತ್ತೇ ಇದೆ. ಎಲ್ಲರೂ ಬಂದು ನೋಡಿ ವಿತ್ ಫ್ಯಾಮಿಲಿ ಅಂಡ್ ಎಂಜಾಯ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಡಾರ್ಲಿಂಗ್. ಲವ್ ಯು ಸೋ ಮಚ್ ಡಾರ್ಲಿಂಗ್.